ಹಲೋ ಎವ್ರಿವಾನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನ್ ಶರ್ಮಿತಾ ಶೆಟ್ಟಿ. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆದಂಗೆ ತುಂಬಾ ಜನಕ್ಕೆ ಸ್ಯಾಲ್ರಿಗೂ ಖರ್ಚಿಗೂ ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ತುಂಬಾ ಹೈಫೈ ಲೀಡ್ ಮಾಡಬೇಕು ಅಂತಿಲ್ಲ. ಈ ದುಬಾರಿ ದುನಿಯಾದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪ್ರತಿದಿನ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಸಂಬಳಕ್ಕಿಂತ ನಮ್ಮ ಖರ್ಚೇ ಜಾಸ್ತಿ ಆಗುತ್ತಾ ಅಂತೇಳಿ ತುಂಬಾ ಜನ ಇವಾಗ ಆತಂಕಕ್ಕೊಳಗಾಗಿದ್ದಾರೆ. ಯಾಕೆ ಈ ಸ್ಟೋರಿ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಮತ್ತೆ ಅದಕ್ಕಿಂತ ಕೆಳಗಡೆ ಇರೋರ್ಗೆ. ತುಂಬಾ ಸತಿ ನಾವು ಅನ್ಕೊಳ್ತೀವಿ, ನಾವು ಸಂಬಳ ಏನೋ ತಗೊಂಡ್ಬಿಡ್ತೀವಿ, ಸಂಬಳ ಬಂದಾಗ ಖುಷಿ ಆಗುತ್ತೆ, ಕೈ ತುಂಬಾ ದುಡ್ಡಿರುತ್ತೆ. ಆದ್ರೆ ಆ ಖರ್ಚು ಜಾಸ್ತಿ ಆಗ್ತಾ ಹೋದಂಗು ಕೆಲವು ಸತಿ ಸಾಲ ಮಾಡ್ಬೇಕಾಗುತ್ತೆ ನಾವು, ಅಂತ ಪರಿಸ್ಥಿತಿನೂ ಇದೆ. ಸಾಲ ತೀರ್ಸಕ್ಕೆ ಆಮೇಲೆ ನೆಕ್ಸ್ಟ್ ಮಂತ್ ತನಕ ನಾವು ಕಾಯ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಮತ್ತೆ ನಮ್ಮ ಹತ್ರ ದುಡ್ಡು ಖಾಲಿ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಕೆಲ್ಸಕ್ಕೆ ಹೋದ್ರು ದುಡ್ಡು ಬರುತ್ತೆ, ಅದ ಹಂಗೆ ಹೋಗ್ಬಿಡುತ್ತೆ. ಅಂದ್ರೆ ದುಡ್ಡು ಕೈಯಲ್ಲಿ ಉಳಿಯಲ್ಲ. ಸೊ ಈ ತರ ಕಂಪ್ಲೇಂಟ್ಸ್ ಅನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರಲ್ಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಎಷ್ಟು ದುಡಿದ್ರು ದುಡ್ಡು ಉಳ್ಸಕ್ ಆಗಲ್ಲ ಅನ್ನೋ ಬಗ್ಗೆ ಟೆಕ್ಕಿ ಒಬ್ರು ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ತಮ್ಮ ಕೆಲವೊಂದು ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ಕೊಳ್ತಾ ಇದ್ದಾರೆ. 27 ವರ್ಷದ ಆಯುಷ್ ಠಾಕೂರ್ ಅನ್ನೋ ಒಬ್ಬ ಟೆಕ್ಕಿ, ಅಂದ್ರೆ ಸಾಫ್ಟ್ವೇರ್ ಉದ್ಯೋಗಿ, 70 ರಿಂದ 75 ಸಾವಿರ ಫಾರ್ ಎಕ್ಸಾಂಪಲ್ ಒಬ್ರಿಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಬೆಂಗಳೂರು ಅಂತ ಸಿಟಿಯಲ್ಲಿ ಆಫೀಸ್ ಕೆಲಸ, ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಇಟ್ಸ್ ಎ ಗುಡ್ ಸ್ಯಾಲ್ರಿ, ಗುಡ್ ಅಮೌಂಟ್, ಇಲ್ಲ ಅಂತಲ್ಲ. ಬಟ್ ಅದು ಯಾವ ರೀತಿ ನೀರ್ ತರ ಖರ್ಚಾಗಿ ಹೋಗುತ್ತೆ ಅನ್ನೋ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದ್ರೆ ಅವ್ರ ಲೈಫ್ ಬಗ್ಗೆ ಅವ್ರು ಹೇಳ್ತಾ, ಬೆಂಗಳೂರಂತ ಸಿಟಿಯಲ್ಲಿ ಬದುಕೋದಕ್ಕೆ ತಾನು ಸ್ಪೆಂಡ್ ಮಾಡ್ತಿರೋದು 74 ಸಾವಿರ ಅಂತ ಹೇಳ್ಕೊಂಡಿದ್ದಾರೆ. ಅದು ಪ್ರತಿ ತಿಂಗಳು. ಮತ್ತೆ ಏನೇನಕ್ಕೆ ಅಂತಾನು ಡಿವೈಡ್ ಮಾಡಿ ಅದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ತಮ್ಮ ವಿಡಿಯೋದಲ್ಲಿ. 18 ಸಾವಿರ ಮನೆ ಬಾಡಿಗೆ ಆದ್ರೆ 3 ಸಾವಿರ ಮನೆ ಕೆಲಸದವ್ರಿಗೆ ಕೊಡ್ಬೇಕು. ಅದ್ರ ಜೊತೆಯಲ್ಲಿ 1 ಸಾವಿರ ಕರೆಂಟ್ ಬಿಲ್ಲು, ವೈಫೈ ಅಂತ ಹೋದ್ರೆ ಇನ್ 12 ಸಾವಿರ ದಿನಸಿ ಮತ್ತೆ ಮನೆಗೆ ಬೇಕಾದಂತ ಅಗತ್ಯ ವಸ್ತುಗಳು, ತಿನ್ನಕ್ಕೆ ಏನ್ ಬೇಕು ಅದೆಲ್ಲ ಖರ್ಚಾಗ್ಬಿಡುತ್ತೆ. ಇನ್ನು ಶಾಪಿಂಗ್ ಹಂಗೆ ಹಿಂಗೆ ಅಂತ ಅಂದ್ರೂ ಪ್ರತಿ ತಿಂಗಳು 10 ಸಾವಿರ ಎತ್ತಿಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ SIP ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು 74 ಸಾವಿರ ಏನ್ ಖರ್ಚಾಗುತ್ತೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಪ್ರತಿ ತಿಂಗಳು ಅವ್ರ ಹತ್ರ ಉಳ್ಸಕ್ ಆಗ್ತಿರೋದು ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಒಂದು 30 ಸಾವಿರ ಅಷ್ಟೇ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ತುಂಬಾ ಜನ ಹೇಳ್ತಿರೋದು ಇದು ಇನ್ವೆಸ್ಟ್ಮೆಂಟ್ ಹೆಂಗಿದ್ರು ರಿಟರ್ನ್ಸ್ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ತಾನು ತೀರಾ ಹೈಫೈ ಲೈಫ್ ಏನ್ ಲೀಡ್ ಮಾಡ್ತಿಲ್ಲ. ಅಂದ್ರೆ ನಾನೇನ್ ಪಾರ್ಟೀಸ್ಗೆ ಹೋಗಲ್ಲ ಅಥವಾ ಹೊರಗಡೆ ಸುತ್ತಾಡ್ಬೇಕು ಅನ್ನೋ ಕ್ರೇಜು ನನಗಿಲ್ಲ. ಆದ್ರೂ ನನಗೆ ಪ್ರತಿ ತಿಂಗಳು 74 ಸಾವಿರ ರೂಪಾಯಿ ಖರ್ಚಾಗಿ ಹೋಗ್ತಾ ಇದೆ ಬೆಂಗಳೂರಂತ ಸಿಟಿಯಲ್ಲಿ. ಸಹಜವಾಗಿ ಈಗ 74 ಸಾವಿರ ಖರ್ಚು ಮಾಡೋರು, ಅಷ್ಟು ಸಂಬಳ ಬರುತ್ತೆ, ನೀವೇ ಹಿಂಗಂದ್ರೆ ಅದಕ್ಕಿಂತ ಕಮ್ಮಿ ಸಂಬಳ ತಗೊಳ್ಳೋರು ನಾವುಗಳು ಹೆಂಗ್ ಯೋಚನೆ ಮಾಡ್ಬೇಕು ಅಂದ್ರೆ, ಪ್ರತಿಯೊಬ್ರು ತಮ್ಮ ಜೀವನಕ್ಕೆ ಅಥವಾ ಲೈಫ್ ಸ್ಟೈಲ್ ಕನೆಕ್ಟ್ ಮಾಡ್ಕೊಂಡು ಕೇಳ್ತಿರುವಂತ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ನಿಮ್ ಸಂಬಳ ನಮ್ ಸಂಬಳ ಹೋಲಿಕೆ ಮಾಡಿದ್ರು ಅಂದ್ರೆ ಒಂದು ಮಾಸಿಕ ವೇತನ ಹೆಂಗಿದೆ, ನಮ್ಮ ಆರ್ಥಿಕ ಸ್ಥಿತಿಗತಿ ಹೆಂಗಿದೆ, ಸೊ ಪ್ರತಿಯೊಬ್ರು ಪ್ಲಾನ್ ಮಾಡೋದು ಹಂಗೆ. ಸೊ ತಮ್ಗೆ ಎಷ್ಟು ಸಂಬಳ ಬರುತ್ತೆ, ಅದ್ರಲ್ಲಿ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು, ಹೆಂಗ್ ನಮ್ ಲೈಫ್ನ ಫಿನಾನ್ಷಿಯಲಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ರು ಪ್ಲಾನ್ ಮಾಡೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ಅವರ ಒಂದು ಸ್ಯಾಲ್ರಿ ಮತ್ತೆ ನಮ್ಮ ಸ್ಯಾಲ್ರಿಯನ್ನ ಕಂಪೇರ್ ಮಾಡಿಕೊಂಡು ಜನ ತಮ್ಮದೇ ರೀತಿಯಲ್ಲಿ ರಿಯಾಕ್ಟ್ ಅನ್ನ ಮಾಡ್ತಾ ಇದಾರೆ. ಬಟ್ ತುಂಬಾ ಜನರ ಪ್ರಶ್ನೆ ಇರೋದು, ಈ ದುಬಾರಿ ದುನಿಯಾದಲ್ಲಿ ಪ್ರತಿದಿನ ಬೆಲೆ ಏರಿಕೆ ಅನ್ನೋದಂತೂ ಆಗ್ತಾ ಇದೆ. ಏನ್ ಪ್ರತಿದಿನ ನಮ್ಮ ಸಂಬಳ ಅಂತೂ ಜಾಸ್ತಿ ಮಾಡಲ್ಲ, ವರ್ಷಕ್ಕೊಂದ್ಸತಿ ಮಾಡಿದ್ರು ಹೆಚ್ಚು. ಹಾಗಾಗಿ ನಮ್ಗೆ ಮಹಾನಗರಗಳಲ್ಲಿ ಬದುಕೋದ್ ಕಷ್ಟ. ಬದುಕಕ್ಕೆ ಬಂದ್ರೂ ಕೂಡ ನಾವು ಮಹಾನಗರಗಳಲ್ಲಿ ಅದನ್ನ ಉಳಿಸೋದಕ್ಕೆ ಪ್ರಯತ್ನಗಳನ್ನು ಪಡಬೇಕು ಅಂತ ಹೇಳಿ ಕೆಲವರು ಒಂದಿಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಈ ಬೆಂಗಳೂರಂತ ಸಿಟಿಗಳಲ್ಲಿ ಬದುಕುವಾಗ ಕಮೆಂಟ್ ಮುಖೇನ ತಿಳಿಸೋದನ್ನ ಮರಿಬೇಡಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.